ಎರಡೇ ವಾರಕ್ಕೆ ಬಿಗ್ ಬಾಸ್ 12 ಫಿನಿಶ್ ಆಗುತ್ತಾ ಅಂತಂದ್ರೆ ಆಗ್ಲಿಕ್ಕಿಲ್ಲ ಅಂತ. ನಾಳೆಯಿಂದ ಬಿಗ್ ಬಾಸ್ ಶೋ ಇರುತ್ತಾ ಅಂತಂದ್ರೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅದರ ಆಯೋಜಕರು ನೋಡಬೇಕು. ಬಿಗ್ ಬಾಸ್ನಿಂದ ತುರ್ತು ಸಭೆ ನಡೀತಾ ಇದೆ. ಬಿಗ್ ಬಾಸ್ ನಿರ್ದೇಶಕರ ಜೊತೆಗೆ ವಾಹಿನಿ ಮುಖ್ಯಸ್ಥರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮುಂದಿನ ನಿರ್ಧಾರದ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಸೊ ಪಬ್ಲಿಕ್ ಟಿವಿಗೆ ಬಿಗ್ ಬಾಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು ಅಂತಂದರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾರಾ ಅಥವಾ ಮುಂದುವರಿಸೋದಾದರೆ ಹೇಗೆ, ಯಾವ ರೀತಿಯಾಗಿ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ನನ್ನ ಸಹೋದ್ಯೋಗಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಸ್ಥಳೀಯವಾಗಿ ಅವ್ರನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡೋದೇ ಆದರೆ ಏನಾದರೂ ಅವಕಾಶಗಳಿದೆಯಾ ಈ ಜಾಲಿವುಡ್ ಸ್ಟುಡಿಯೋಸನ್ನು ಮತ್ತೆ ಓಪನ್ ಮಾಡೋದು, ಅಥವಾ ಅದಕ್ಕೊಂದಿಷ್ಟು ಕಂಡೀಷನ್ಸ್ಗಳೇನಾದರೂ ಹಾಕಿದ್ದಾರಾ ಮತ್ತೆ ಓಪನ್ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ ಹೇಳಿ? ಅರುಣ್, ನೋಟಿಸ್ ಕೊಡುವಾಗ ಸ್ಪಷ್ಟವಾಗಿ ತಹಸೀಲ್ದಾರ್ ಅವರು ಹೇಳಿರುವಂಥದ್ದು, ನಿಮಗೆ ಸಾಕಷ್ಟು ಬಾರಿ ಈ ಹಿಂದೆ ನೋಟಿಸ್ ಕೊಡಲಾಗಿದೆ, ನೀವು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ, ಹಾಗಾಗಿ ಇವತ್ತು ಈ ಕ್ಷಣಕ್ಕೆ ಇದನ್ನು ಕ್ಲೋಸ್ ಡೌನ್ ಮಾಡ್ತಿದ್ದೇವೆ. ನೀವೇನಾದರೂ ಓಪನ್ ಮಾಡ್ಕೋಬೇಕು ಅಂತಂದರೆ ಕಾನೂನು ಮೂಲಕವೇ ನೀವು ಓಪನ್ ಮಾಡ್ಕೋಬೇಕು ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಯಾಕಂದರೆ ನೋಟಿಸ್ ಸ್ವೀಕರಿಸೋಕ್ಕೂ ಕೂಡ ಆಡಳಿತ ಮಂಡಳಿ ನಕಾರವನ್ನು ಮಾಡಿತ್ತು. ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಳ ಕಾಲ ತಹಸೀಲ್ದಾರ್ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳನ್ನು ಕೂಡ ಆಡಳಿತ ಮಂಡಳಿ ಕಾಯಿಸಿತ್ತು. ಹಾಗಾಗಿ ತಹಸೀಲ್ದಾರ್ ಅವರಿಗೆ ಸ್ಪಷ್ಟವಾದಂಥ ಎಚ್ಚರಿಕೆ ನೀಡಿದ್ರು. ಇವತ್ತು ಏನೇ ಆದರೂ ಕೂಡ 7 ಗಂಟೆ ಒಳಗಡೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಎಲ್ಲರೂ ಆಚೆ ಬರಬೇಕು, ಇದು ಸೀಲ್ ಡೌನ್ ಆಗುತ್ತೆ ಅನ್ನೋ ಎಚ್ಚರಿಕೆ ನೀಡಿದ್ರು. ಅದರಂತೆ ಎಲ್ಲರನ್ನೂ ಕೂಡ ಆಚೆ ಕಳಿಸಲಾಗಿದೆ. ಸೀಲ್ ಡೌನ್ ಅನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಇನ್ನೇ ಯಾವುದೇ ರೀತಿಯ ಚಟುವಟಿಕೆ ಆರಂಭ ಆಗಬೇಕಾದ್ರೂ ಇವರು ಕಾನೂನು ಮೂಲಕವೇ ಹೋಗಬೇಕು ಅನ್ನೋದು ಇದರಿಂದಾಗಿ ಸ್ಪಷ್ಟ. ಹಾಗಾಗಿ ಸದ್ಯ ಬಿಗ್ ಬಾಸ್ನ ಒಂದು ಶೂಟಿಂಗ್ ಕೂಡ ಈಗಾಗಲೇ ಸ್ಥಗಿತ ಆಗಿದೆ. ಒಳಗಡೆ ಕರ್ತವ್ಯ ನಿರ್ವಹಿಸಿದವರೆಲ್ಲರಿಗೂ ಕೂಡ ಸೂಚನೆ ನೀಡಲಾಗಿದೆ. ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಚೆ ಬರುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಇವರು ಇನ್ನು ಇಲ್ಲಿ ಈ ಜಾಗದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಈ ಜಾಗದಲ್ಲಿ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗಬೇಕು ಅಂತಂದರೆ ಕಾನೂನು ಹೋರಾಟವನ್ನು ಮಾಡೋದು ಬಿಟ್ಟರೆ ಇವ್ರಿಗೆ ಬೇರೆ ರೀತಿ ಯಾವುದೇ ಅವಕಾಶ ಇರೋದಿಲ್ಲ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗಿದೆ. ಅರುಣ್, ಓಕೆ, ಕಾನೂನು ಹೋರಾಟ ಅಂತಂದರೆ ಕೋರ್ಟಿಗೆ ಹೋಗಿ ಈಗ ಹಾಕಿರುವಂಥ ಸೀಲ್ ಏನು ಹಾಕಿದರೆ ಅದನ್ನು ಓಪನ್ ಮಾಡಿಸೋಕ್ಕೆ ಅವಕಾಶ ತೊಗೊಳ್ಬೇಕು, ಜೊತೆಗೆ ಸ್ಟೇ ಏನು ತೊಗೊಂಡು ಬರಬೇಕಾಗತ್ತೆ ಅನಿಸುತ್ತೆ ಅಲ್ವಾ? ಈ ವಿಚಾರ ಬಿಟ್ಟರೆ ಇನ್ನೇನು ಇಲ್ಲ. ಈಗ ಎಷ್ಟು ಗಂಟೆವರೆಗೂ ಕೂಡ ಈಗ ಅವಕಾಶ ಇದೆ ಅವರಿಗೆ ಬಿಗ್ ಬಾಸ್ನ ಸ್ಪರ್ಧಿಗಳು ಆಚೆ ಹೋಗೋಕ್ಕೆ ಈಗ ವಿನಯ್? ಅರುಣ್, ಸಾಧಾರಣವಾಗಿ ಒಳಗಿರುವಂಥ ಸಾರ್ವಜನಿಕರೆಲ್ಲರೂ ಕೂಡ 7 ಗಂಟೆಗೆ ಆಚೆ ಬರ್ತಾ ಇದ್ರು. ಸದ್ಯ 6:15 ಅವರೆಲ್ಲರೂ ಕೂಡ ಆಚೆ ಕಳಿಸುವಂಥ ಕೆಲಸ ಆಗಿತ್ತು. ಇನ್ನು ಬಿಗ್ ಬಾಸ್ ಒಳಗಿರುವಂಥ ಸ್ಪರ್ಧಿಗಳಿಗೆ ಆಚೆ ಕಳಿಸ್ಬೇಕಾದ್ರೆ ಒಂದಷ್ಟು ರೂಲ್ಸ್ಗಳಿರ್ತವೆ. ಯಾಕಂದರೆ ದೊಡ್ಡ ಮಟ್ಟದ ಒಂದು ರಿಯಾಲಿಟಿ ಶೋ ಆಗಿರೋದ್ರಿಂದಾಗಿ ಒಂದಷ್ಟು ಸ್ಥಳೀಯವಾಗಿ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನು ಆಡಬೇಕಾಗುತ್ತೆ. ಇದೀಗ ಸ್ವತಃ ಅಧಿಕಾರಿಗಳೇ ಅವ್ರ ಜೊತೆ ಕೂತು ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ತಹಸೀಲ್ದಾರರು ಇನ್ನೂ ಕೂಡ ಸ್ಥಳದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ನ ಆಡಳಿತ ಮಂಡಳಿ ಏನಿದೆ, ಯಾರು ಮ್ಯಾನೇಜರ್ ಇದ್ದಾರೆ ಅವ್ರ ಜೊತೆನೂ ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಡೈರೆಕ್ಟರ್ ಯಾರಿದ್ದಾರೆ ಅವ್ರ ಜೊತೆನೂ ಮಾತನಾಡಿ ಎಲ್ಲರೂ ಕೂಡ ಸದ್ಯದ ಪರಿಸ್ಥಿತಿಗೆ ಆಚೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೂ ಸೂಚನೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಶೋ ನಡೀತಾ ಇರೋದ್ರಿಂದಾಗಿ ಒಳಗಡೆ ಸಾಕಷ್ಟು ರೀತಿಯ ತಂತ್ರಜ್ಞಾನರು ಇರ್ತಾರೆ, ಅವರನ್ನು ನೋಡ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ಜನ ಇರ್ತಾರೆ. ಆ ನಿಟ್ಟಿನಲ್ಲಿ ಅವರನ್ನು ಏಕಾಏಕಿ ಆಚೆ ಕಳಿಸೋದಕ್ಕಾಗೋದಿಲ್ಲ. ಅವ್ರಿಗೊಂದಷ್ಟು ಸೂಚನೆ ಕೊಟ್ಟು ಅವರು ಕೂಡ ಇಂಟೀರಿಯರ್ ಆಗಿ ಒಂದಷ್ಟು ಸಭೆಗಳನ್ನ ಮಾಡಿಕೊಂಡು ಅವರ ಒಂದು ರಿಯಾಲಿಟಿ ಶೋನ ಮುಖ್ಯಸ್ಥರು ಯಾರಿರ್ತಾರೆ ಅವ್ರ ಗಮನಕ್ಕೆ ತಂದು ಅವರೆಲ್ಲರನ್ನೂ ಕೂಡ ಆಚೆ ಕರ್ಕೊಂಡು ಬರಬೇಕಾದ್ರೆ ಒಂದಷ್ಟು ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳನ್ನು ಸದ್ಯ ಇದೀಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರನ್ನು ಕೂಡ ಆಚೆ ಕರೆತರುವಂಥ ಕೆಲಸ ಕೂಡ ಆಗುತ್ತೆ. ಯಾಕಂದರೆ ಇನ್ನೂ ಅಧಿಕಾರಿಗಳು ಇಲ್ಲೇ ಇರೋದ್ರಿಂದಾಗಿ ಅವರೆಲ್ಲರನ್ನೂ ಆಚೆ ಕಳಿಸಿ ಅಧಿಕಾರಿಗಳು ಇಲ್ಲಿಂದ ಹೋಗೋದು ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅರುಣ್, ಸೊ ಬಿಗ್ ಬಾಸ್ ನಿರ್ದೇಶಕರ ಜೊತೆಗೆ ಈಗ ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರಂತೆ ವಾಹಿನಿ ಮುಖ್ಯಸ್ಥರು. ಹಾಗಾಗಿ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ, ಕಾರಣ ಆ ಜಾಗದಲ್ಲಿ ಮತ್ತೇನಾದರೂ ಹಾಕ್ಕೊಳ್ಬೇಕಲ್ಲ ಅವ್ರಿಗೂ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಮತ್ತು ಶೋ ಕಂಟಿನ್ಯೂ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಅವ್ರದ್ದೇ ಆದಂಥ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಬಿಗ್ ಬಾಸ್ ಮನೆಗೆ ಈಗ ಬೀಗ ಬಿದ್ದಾಗಿದೆ. ಜಾಲಿವುಡ್ ಮ್ಯಾನೇಜ್ಮೆಂಟ್ಗೆ ಡೆಡ್ಲೈನನ್ನು ಕೊಟ್ಟಿದ್ರು, ಅದನ್ನು ಕೂಡ ಅವರು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸಂಜೆ 7:30 ಕೂಡ ಮಾತ್ರ ಅವಕಾಶ ಇದೆ, ಆಮೇಲೆ ಬೀಗವನ್ನು ಹಾಕ್ತಾರೆ. ಸ್ಟುಡಿಯೋ ಒಳಗಡೆಗೆ ಯಾರು ಇರೋ ಹಾಗಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಗೇಟ್ ಅನ್ನು ಓಪನ್ ಮಾಡಿಕೊಳ್ಳಿ. ಜಾಲಿವುಡ್ ಮ್ಯಾನೇಜ್ಮೆಂಟ್ಗೆ ತಹಶೀಲ್ದಾರ್ ತರಾಟೆಯನ್ನು ತೆಗೆದುಕೊಂಡಿರೋದು. ಸೊ ಕ್ಲಿಯರ್ ಆಗಿರುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ನಿಮಗೆ ತುಂಬ ಸಲ ಅವಕಾಶ ಕೊಟ್ಟು ನೀವು ಯಾವುದೂ ಕೂಡ ಕೇಳಿಲ್ಲ, ಇಲ್ಲಿ ಯಾವುದೂ ಕೂಡ ಪಾಲನೆಯನ್ನು ಮಾಡಿಲ್ಲ, ಹಾಗಾಗಿ ನಾವು ಬೀಗವನ್ನು ಹಾಕ್ತಾ ಇದ್ದೀವಿ, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ.